ಆದರೆ ಏನಿದ್ದರೂ ಜನರು ರೋಗದಿಂದ ನರಳಾಡ್ತಿದ್ದಾರೆ. ಯಾಕಂದ್ರೆ ಪಾಪದಲ್ಲಿ ಬಿದ್ದು ಘೋರವಾಗಿ ಪಾಪದಲ್ಲಿ ಬಿದ್ದಾಗ ದೇವರು ಅವ್ರ ಮೇಲೆ ಕನಿಕಾರ ಪಟ್ಟು ಅವರೆಲ್ಲರನ್ನು ಸ್ವಸ್ಥತೆ ಮಾಡ್ದ, ಬಿಡುಗಡೆ ಕೊಟ್ಟ. ರೋಗದಿಂದ, ದೆವ್ವಗಳಿಂದ, ಎಲ್ಲದಿಂದ ದೇವರೇನಂತಾನ, ನೋಡು ಕುರಿಗಳಿಲ್ಲದ ಕುರುಬನಿಲ್ಲದ ಕುರಿಗಳಂತೆ ಆಗಿದ್ದಾರೆ ಜನರಂತ ಹೇಳಿ ಕರುಣೆ ಕೊಡ್ತಾನೆ ದೇವರು. ಯಾಕಂದ್ರೆ ನಾವು ಇವತ್ತು ಸತ್ಯವೇದ ಓದುವಂತ ಜ್ಞಾನ ನಮಗೆ ಕೊಟ್ಟಿದ್ದಾರೆ ದೇವರು, ನಮ್ಮನ್ನು ಯೋಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನ. ಆದರೂ ಈ ಸತ್ಯವಾದ ತೆಗೆದು ನಾವೇನು ಓದುವಂತರಿಲ್ಲ, ನಾವು ಪ್ರಾರ್ಥಿಸುವಂತರಿಲ್ಲ. ದೇವರು ಏನ್ ಕೇಳ್ತಾನ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಯಾರು ಮಾಡಲ್ಲ. ನೀವು ರೋಗ ಬಂದಾಗ ಪ್ರಾರ್ಥನೆ ಮಾಡಲ್ರಿ, ನೀವು ಖುಷಿ ಇದ್ದ ಪ್ರಾರ್ಥನೆ ಮಾಡಲ್ರಿ, ದುಃಖದ ಪ್ರಾರ್ಥನೆ ಮಾಡಲ್ರಿ, ಸಾಲ ಬಂದ ಪ್ರಾರ್ಥನೆ ಮಾಡಲ್ರಿ. ಪ್ರಾರ್ಥನೆ ಅಂದ್ರೆ ನಿಮ್ ಜೀವಿತದಾಗ ಏನಾದ 5 ನಿಮಿಷ ಹೋಗಿ ನಾ ಪ್ರಾರ್ಥನೆ ಮಾಡಿ ನಾ ಬರ್ತೇನೆ, ದೇವ್ರೇ ನನ್ನ ಕಾಪಾಡು, ನಾ ಹೋಗ್ಲತ್ತೆ, ದೇವ್ರೇ ನನಗೆ ಇದು ಕೊಡು ಅದು ಕೊಡು, ಇದು ಪ್ರಾರ್ಥನೆ ಅಲ್ಲ. ನೀನು ನಿನ್ನ ಜೀವಿತವೆಲ್ಲ ದೇವರಿಗೆ ಸಮರ್ಪಿಸಿ ದೇವರಿನಲ್ಲಿ ಇಳಿಬೇಕು, ದೇವರಿನ ಜೊತೆ ಮಾತಾಡ್ಬೇಕು. ಇವತ್ತು ಈ ವಾಕ್ಯ ಹೇಳುವಾಗ ನಿನ್ನ ಹೃದಯದಲ್ಲಿ ಇಳಿಬೇಕು ಅಂದ್ರ ನೀನು ಅಷ್ಟು ಯಥಾರ್ಥವಾಗಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ನೀನು ಸಮರ್ಪಿಸಿದಾಗ ನಿನ್ನ ಹೃದಯದಲ್ಲಿ ಹೇಳಿದ ವಾಕ್ಯನೇ ಹೋಗಿಲ್ಲ. ಪ್ರಾರ್ಥನೆ ಯಾವ ರೀತಿಯಾಗಿ ಮನವಿ ಕೊಡ್ತದ, ಪ್ರಾರ್ಥನೆ ಮೂಲಕ ಎಲ್ಲಿ ಹತ್ತದ ಅಂತ ಹೇಳಿ ಹೃದಯದಲ್ಲಿ ಆವರಿಸಿದಾಗನೇ ನೀನು ಪಶ್ಚಾತ್ತಾಪ ಪಡುವಂತನಾಗಿದಿ. ಆ ಪಶ್ಚಾತ್ತಾಪ ಪಟ್ಟಾಗ ನೀವು ಪ್ರಾರ್ಥನೆ ಕೇಳುವಂತರಾಗಿದ್ದೀರಿ. ದೇವರು ಇಲ್ಲಿ ಕಾರ್ಯ ಮಾಡಿದಾಗ ಏನ್ ಮಾಡ್ತಾನ, ತನ್ನ 12 ಮಂದಿ ಶಿಷ್ಯರನ್ನು ಕರೆಸಿ ಅವರನ್ನು ಎಲ್ಲದರ ಮೇಲಿಂದ ಅಧಿಕಾರವನ್ನು ಕೊಡ್ತಾನೆ. ಅಂದ್ರೆ ಎಲ್ಲ ವರಗಳ ಸಾಮರ್ಥ್ಯ ಕೊಡ್ತಾನೆ ದೇವರು. ಅವತ್ತು ಪವಿತ್ರಾತ್ಮ ಭರಿತನಾಗಿದ್ದ, ಇವಾಗ ಪವಿತ್ರಾತ್ಮ ಭರಿತನಾಗಿದ್ದಾನೆ. ಪರಲೋಕಕ್ಕೆ ಏರಿ ಹೋಗುವಾಗ ಪವಿತ್ರಾತ್ಮ ಭರಿತನಾಗೇ ಇದ್ದಿದ್ದ. ಆ 12 ಮಂದಿಯಲ್ಲಿ ಶಿಷ್ಯರಿಗೆ ಕರೆದಿ ದೆವ್ವಗಳು ಬಿಡಿಸುವುದು, ರೋಗಗಳು ಬಿಡಿಸುವುದು, ನನ್ನ ರೋಗಗಳು ವಾಸಿ ಮಾಡುವಂತ ಸಾಮರ್ಥ್ಯ ಕೊಟ್ಟಿ ಅವರಿಬ್ಬರು ಜೋಡಿ ಮಾಡಿ ಒಂದೊಂದು ಊರಿಗೆ ಕಳಿಸಲ್ಪಡ್ತಾನ. ಅವರು ಹೋಗಿ ಎಲ್ಲ ಊರುಗಳಿಗೆ ಹೋಗಿ ಏನ್ ಮಾಡ್ತಾರ, ದೆವ್ವಗಳು ಬಿಡಿಸ್ತಾರ, ರೋಗಗಳು ವಾಸಿ ಮಾಡ್ತಾನ. ಆ ಶಿಷ್ಯರು ಏನಾಗ್ತಾರ, ಹಂಗ ಖುಷಿಯಿಂದ ಬರ್ತಾರ. ಬಂದಿಸ್ತಾನೆ, ನೀವು ಹೇಳಿದಾಗ ನಾವು ದೆವ್ವಗಳು ಬಿಡಿಸಿದೆವು, ದೆವ್ವಗಳು ನಮಗೆ ಅಧೀನರಾಗಿದೆವು, ರೋಗಗಳು ವಾಸಿ ಮಾಡಿದೆವು, ನನ್ನ ರೋಗಗಳು ಬಿಟ್ಟು ಹೋಗಿದವು, ಮನುಷ್ಯರ ಮೇಲೆ ಮಹತ್ವ ಕಾರ್ಯಗಳೆಲ್ಲ ಮಾಡಿದೆವು ಅಂದಾಗ ದೇವರಿಗೆ ಬಹಳ ಖುಷಿಯಾಗಿ ಮಾರ್ಪಡಿಸ್ತಾರ. ದೇವರ ಸಾಮರ್ಥ್ಯ ಬಂದಾಗ ಇದೆಲ್ಲ ಕಾರ್ಯ ನಡೀತದ. ನಿಮಗೂ ಕರೆಯುತ್ತಿದ್ದಾನೆ ದೇವರಂತರ, ಬೆಳೆ ಜಾಸ್ತಿ ಇದೆ, ಆಳುಗಳು ಕಡಿಮೆ ಅವ. ಈ ಚರ್ಚಲ್ಲಿ ಇಷ್ಟೆಲ್ಲ ಚೇರ್ಗಳು ಹಾಕಿದ್ರು ಯಾರು ಕೂತಿಲ್ಲ. ಯಾಕಂದ್ರೆ ಯಾರಿಗೂ ಆಳಾಗಿ ಬರುವುದು ಇಷ್ಟ ಇಲ್ಲ, ಬಲೆ ಕಟ್ಟುವುದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಎಲ್ಲರೂ ತನ್ನದಾದ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದಾರೆ. ಅದಕ್ಕೆ ದೇವರು ಹೇಳ್ತಾನ, ಹೊಲದಲ್ಲಿ ಬೆಳೆ ಜಾಸ್ತಿ ಆಗಿದೆ, ಆಳುಗಳೇ ಇಲ್ಲ.